ಅದಕ್ಕೆ ನಾನೇ ಹೋಗಿ ಪಾರ್ವತಕ್ಕನ್ ಮಾತಾಡ್ಸ್ಕೊಂಬಾ ಅಂತ ಹೇಳಿದ್ದು. ಮಾಡಿ ಎಲ್ಲರೂ ಮೋಸ ಮಾಡಿ ಕಟ್ಕೊಂಡಿರೋ ಗಂಡನೇ ಬೆನ್ ಹಿಂದೆ ಮೋಸ ಮಾಡ್ತಾನೆ ಅಂದ್ಮೇಲೆ ಇನ್ ಕಂಡೋರ್ ಮಾಡಿದ್ರೆ ತಪ್ಪೇನು? ಅವ ಇದ್ರಲ್ಲಿ ಅಪ್ಪಾಜಿದೆ ಅಂತ ತಪ್ಪಿಲ್ಲ. ನಾನೇ ಬಲವಂತ ಮಾಡಿ ಅವನ್ನ ನೋಡಕ್ ಹೋಗಿದ್ದು. ಚಾಡಿ ಹೇಳಕ್ಕ ಇಲ್ಲೇ ಸಲ್ಲದೆಲ್ಲ ಹೇಳಿ ಮರ್ಯಾದೆ ತೆಗಿಯಕನೆ. ಏಯ್ ಚಾಡಿ ಹೇಳಿ ನನ್ನ ಹೆದ ಅದಕ್ಕೆ ಕಡೆ ಅದಕ್ಕೆ ನನಗೆ ನೀನು ಅಂದ್ರೆ ಅಸಹ್ಯ, ನೀನು ಅಂದ್ರೆ ದ್ವೇಷ. ಹೇಳೆ ಹೇಳೆ, ನೀನು ಅವಳು ಸೇರ್ಕೊಂಡು ಇನ್ನು ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೇಳೆ. ಇಲ್ಲ ಶ್ವೇತಾ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಏನೋ ನೋವು, ಏನೋ ಸಂಕಟ. ಇನ್ನೂ ಆ ಮನೇಲಿ ಸಂತೋಷವಾಗಿಲ್ಲ. ಅವಳಿಗಲ್ಲಿ ಏನೋ ತೊಂದರೆ ಇದೆ. ಅದಕ್ಕೆ ಅವಳು ನಿಮ್ಗೇನಾದರೂ ಹೇಳಿದ್ಲಾ? ಇಲ್ಲ ಅವಳಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ? ತಾಯಿ ಕಣೆ ನಾನು. ನನ್ನ ಮಕ್ಕಳ ನೋವು, ಸಂಕಟ ನನ್ನ ಹೃದಯಕ್ಕೆ ಗೊತ್ತಾಗುತ್ತೆ. ಅವಳು ಬಾಯಿ ಬಿಟ್ಟು ತನಗೇನು ನೋವು ಅಂತ ಹೇಳ್ಕೊಳ್ಳಿಲ್ಲ. ಆದರೆ ಅವಳು ಉಸಿರು ನನಗೆ ಒತ್ತಿ ಒತ್ತಿ ಹೇಳ್ತಾ ಇತ್ತು. ತನ್ನ ನೋವನ್ನು ತನ್ನ ಎದೆಲೇ ಬಚ್ಚಿಟ್ಕೊಳ್ಳುವಂಥ ಜೀವ ಅದು. ತನಗೆ ನೋವಾಗ್ತಾ ಇದೆ, ನೋವಾಗಿದೆ ಅಂತ ಯಾರಲ್ಲೂ ಹೇಳ್ಕೊಳ್ಳುವಂಥವಳಲ್ಲ ಅವಳು. ಆದರೆ ಆ ಮಗುನ ಪ್ರೀತಿಸೋ ಜೀವಕ್ಕೆ ಅದು ಗೊತ್ತಾಗುತ್ತೆ. ನೀವು ಹೇಳ್ತಾ ಇರೋದು ನಿಜಾನೇ ಅದಕ್ಕೆ. ಕಲ್ಪನಾ ಅಕ್ಕನ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಅವಳು ನನಗೆ ಅಕ್ಕನೇ. ಆದರೆ ಅಕ್ಕ ಅನ್ನೋ ಪ್ರೀತಿ ಯಾವತ್ತೂ ಕೊಟ್ಟವಳಲ್ಲ. ತುಂಬ ವಿಚಿತ್ರವಾದ ಬುದ್ಧಿ ಅವಳದು. ತನಗೇನಾದರೂ ಲಾಭ ಇದೆ ಅಂದರೆ ಮಾತ್ರ ಅಲ್ಲಿ ಅವಳು ಪ್ರೀತಿ ವಿಶ್ವಾಸದ ಮುಖವಾಡ ಕಾಣಿಸುತ್ತೆ. ಇಲ್ಲ ಅಂದರೆ ಎದುರಿಗೆ ಇದ್ರೂ ನೀನ್ಯಾರು ಅಂತ ಮಾತಾಡ್ಸಲ್ಲ ಅವಳು. ಚಿಕ್ಕಂದಿನಿಂದಾನು ಹಾಗೇನೆ ಬೆಳೆದ್ಬಿಟ್ಲು. ತಾನು ತನ್ನದು ತನಗೇ ಎಲ್ಲ ಸೇರಬೇಕು ಅನ್ನೋ ಮೊಂಡು ಹಠ ಅವಳದು. ತಾನು ಅಂದ್ಕೊಂಡದನ್ನು ಸಾಧಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ. ಹುಟ್ಟಿದ ತಂಗಿನೇ ಒಪ್ಕೊಳ್ಳಿಲ್ಲ ಅವಳು. ಅದಕ್ಕೆ ಇನ್ನು ಆ ಚಿನ್ನನ ಮಗಳು ಅಂತ ಒಪ್ಕೋತಾಳ? ಸಾಧ್ಯನೇ ಇಲ್ಲ. ನನಗೂ ಅದೇ ಭಯ ಶ್ವೇತಾ. ಪಾಪ ಆ ಅರಿಯದ ಹುಡುಗಿ ಅನ್ಯಾಯವಾಗಿ ಸಂಕಟ ಪಡುತ್ತಲ್ಲ ಅಂತ. ಈಗಾಗಲೇ ಜೀವನದಲ್ಲಿ ಯಾರಿಗೂ ಹೇಳಕ್ಕಾಗದೇ ಇರೋ ಕೊರಗನ್ನ ಎದೆಲಿಟ್ಕೊಂಡಿದ್ದಾಳೆ. ಅದ್ರ ಮೇಲೆ ಕಲ್ಪನನ್ ಕಟು ಮಾತುಗಳು. ಎಲ್ಲಿ ನೊಂದ್ಕೊಂಡು ಏನು ಮಾಡ್ಕೊಂಡು ಬಿಡ್ತಾಳೋ ಅಂತ ಭಯ ಆಗುತ್ತೆ ಒಂದೊಂದ್ಸಲ. ಅತ್ಗೆ ಕೊಲ್ಲೋಕೊಬ್ರಿದ್ರೆ ಕಾಯೋಕೊಬ್ರಿರ್ತಾರೆ. ಆ ಮನೇಲಿ ನಮ್ಮ ಚಿನ್ನು ಕಾವಲಿಗೆ ಗೊಂಬೆ ಇದ್ದಾಳೆ. ಗೊಂಬೆ ಅವಳ ಜೊತೆ ಇರೋವರೆಗೂ ಅವಳಿಗೆ ಯಾವ ತೊಂದರೆನೂ ಆಗಲ್ಲ. ನೀವು ಯೋಚನೆ ಮಾಡಬೇಡಿ. ಹೇಳೆ, ಏನಾಯ್ತೆ ನಿನ್ ಬಾಯಿಗೆ? ಹಾವು ಕಚ್ತಾ ಅಥವಾ ಲಕ್ವ ಹೊಡಿತಾ? ಇಲ್ಲ ಅವ್ವ, ನೀವು ಅನ್ಕೊಂಡಂಗೆ ಏನೂ ನಡೀತಿಲ್ಲ. ಮತ್ತಿನ್ನೇನೇ ನಡೀತಾ ಇತ್ತು? ಪಾರ್ಕಲ್ಲಿ ನೀವು ಆಡೋ ಆಟ, ನಡ್ಕೊಳ್ಳೋ ರೀತಿನೇ ಸಾರಿ ಸಾರಿ ಹೇಳ್ತಿತ್ತು. ನನ್ನ ವೈರಿ ಹತ್ರ ನೀನೇನು ಸಂಚು ಮಾಡ್ದೆ ಹಾಗೆ ಬಂದ್ಬಿಟ್ಯಾ?
ಯಾರ ಮುಖನ ಈ ಜನ್ಮದಲ್ಲಿ ನೋಡಬಾರ್ದು ಅಂದ್ಕೊಂಡಿದ್ನೋ ಮತ್ತೆ ಮತ್ತೆ ಅದೇ ಮುಖನ ನೋಡ್ತಾ ಇದ್ದೀನಿ. ನನ್ನ ಮಗಳು ಚಂದನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಹಠ ಮಾಡದೆ ಇದ್ದಿದ್ರೆ ನನ್ನ ಎಡಗಾಲ್ ಚಪ್ಪಲಿ ಕೂಡ ಆ ಮನೆ ಹೊಸಲು ತುಳಿತಾ ಇರಲಿಲ್ಲ. ಕಲ್ಪನಾ, ಅತಿ ಆಯ್ತು ನಿಂದು. ಹಳೆ ಗಾಯನ ಕೆರೆದು ದೊಡ್ಡ ಗಾಯ ಮಾಡ್ಕೋಬೇಡ. ದ್ವೇಷನ ಮರೆಯೋದನ್ನ ಕಲಿ. ಆರೋಗ್ತಿರೋ ಕೆಂಡಕ್ಕೆ ಗಾಳಿ ಬೀಸಿ ಮತ್ತೆ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡಬೇಡ. ಈ ಬೆಂಕಿ ಆರಲ್ಲ ಕೈಲಾಶ್. ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಇವಳಿದಾಳಲ್ಲ, ಇವಳು ಪಾರ್ವತಿ ಸೇರ್ಕೊಂಡು ಏನೋ ಸಂಚು ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ? ಏನ್ ಮಾತಾಡಿದ್ರೆ ಇಷ್ಟೊತ್ತು? ಸುಮ್ಮನೆ ಮಾತಾಡೋದಕ್ಕೆ ಇಷ್ಟೊತ್ತಾ? ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಮಾವ. ಹೇಳಿ ಕಳಿಸುವಂಥ ವಿಚಾರ ಇದ್ದರೆ ಹಾಗೆ ಮಾಡ್ತಿದ್ದಮ್ಮ. ಪಾರ್ವತಿ, ಈ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತು ತಾನೆ? ಈ ಮನೆಯಲ್ಲಿ ನಿನ್ನ ಮಗ ಚಂದು ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ, ಗೊತ್ತು ತಾನೆ? ಅದಾ ಗೊತ್ತು ಮಾವ. ಗೊತ್ತಾ? ಗೊತ್ತಿದ್ದು ನೀನು ಇಲ್ಲೇ ಇದೆಯಾ? ಹಾಗೆ ನೋಡಿದರೆ ಹೆಣ್ಣಿನ ಮನೆಯವರು ಗಂಡಿನ ಮನೆಗೆ ಮಾತುಕತೆಗೆ ಬರಬೇಕು. ಅವಳು ಮೊಮ್ಮಗಳೇ ಅಲ್ವಾ? ಆ ಸಲಿಗೆಯಲ್ಲಿ ನಾವೇ ಅಡ್ಜಸ್ಟ್ ಮಾಡ್ಕೋತಿದ್ದೀವಿ. ಅದರಲ್ಲಿ ನೀನು ಮಾತುಕತೆಗೆ ಬರಲ್ಲ ಅಂದರೆ ಹೇಗಮ್ಮ? ನಾನು ಯಾಕೆ ಮಾವ ಸುಮ್ಮನೆ? ನೀವೆಲ್ಲ ಇದ್ದೀರಲ್ಲ. ನಾವಿರೋದಕ್ಕೂ ನೀನಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಮ್ಮ. ಇದು ನಿನ್ನ ಮಗನ ಮದುವೆ. ನನಗೆ ನನ್ನ ಮೇಲಿನ ವಿಶ್ವಾಸಕ್ಕಿಂತ ನಮ್ಮ ಅತ್ತೆ ಮಾವನ ಮೇಲಿನ ನಂಬಿಕೆನೇ ಜಾಸ್ತಿ ಮಾವ. ಹಿರಿಯರು ನೀವೇನು ಮಾಡಿದ್ರು ಅದು ನನಗೆ ಆಶೀರ್ವಾದ. ದೊಡ್ಡವರು ಅಂತ ನೀವಿರುವಾಗ ನಿಮ್ಮನ್ನು ದಾಟಿ ನಾನು ಮುಂದೆ ಬಂದರೆ ಅದು ನಾನು ನಿಮಗೆ ಮಾಡೋ ಅವಮಾನ. ನನಗೆ ಆ ಪಾಪ ಬೇಡ ಮಾವ. ನಿನ್ನಂಥ ಸೊಸೆ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನಮ್ಮ. ಆದರೂ ನೀನು ಬರಲ್ಲ ಅಂದರೆ ನಾನು ಅಲ್ಲಿಗೆ ಹೋಗಲ್ಲಮ್ಮ. ಮಾವ ಪ್ಲೀಸ್, ಇದೊಂದು ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡಿ. ಮದುವೆ ಕೆಲಸದಲ್ಲಿ ಇಡ್ತಿರೋ ಮೊದಲನೇ ಹೆಜ್ಜೆ ಇದು. ನಾನು ಈ ಮಂಗಳ ಕಾರ್ಯಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಮದುವೆ ಕೆಲಸಗಳು ಬೇಕಾದಷ್ಟಿರುತ್ತಲ್ಲ, ಅವಾಗೆಲ್ಲ ನಾನು ಬರ್ತೀನಿ. ಈ ಕೆಲಸಕ್ಕೆ ಬೇಡ ಮಾವ. ಏನೋ ಒಂದು ವಿಘ್ನ, ಏನೋ ಒಂದು ಅಪಶಕನ ಬೇಡ ಅಂತ. ಪಾರ್ವತಿ, ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ವಿಧವೆಯರೇ ಈಗ ದೊಡ್ಡ ದೊಡ್ಡ ದೇವಸ್ಥಾನದ ಅರ್ಚಕರಾಗ್ತಿದ್ದಾರೆ. ದೇವರ ಪೂಜೆ ಅಂತ ಪವಿತ್ರ ಕಾರ್ಯನ ಅವರೇ ಮಾಡ್ತಿದ್ದಾರೆ. ಅದರಲ್ಲಿ ನೀನ್ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀಯಾ? ನೋಡಮ್ಮ, ತಾಯಿ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ನಿರ್ವಿಘ್ನವಾಗಿ ನಡೆಯಲ್ಲ. ಇದನ್ನು ತಿಳ್ಕೊ ನೀನು. ನನಗೆ ಗೊತ್ತಮ್ಮ, ಕಲ್ಪನಾ ವಿಷಯಕ್ಕೆ ನೀನು ಆ ಮನೆಗೆ ಬರೋಕೆ ಹಿಂದೇಟು ಹಾಕ್ತಾ ಇದ್ದೀಯಾ? ಛೆ, ಹಾಗೆಲ್ಲ ಏನೂ ಇಲ್ಲ ಮಾವ. ನನಗೆ ಯಾರ ಮೇಲೂ ಸಿಟ್ಟು ಬೇಸರ ಏನೂ ಇಲ್ಲ. ನಿನಗಿಲ್ಲಮ್ಮ, ಅದು ನನಗೆ ಗೊತ್ತು. ಆದರೆ ಅವಳಿಗಿದೆಯಲ್ಲ, ಅದಕ್ಕೆ ತಾನೇ ನೀನು ಬರ್ತಿಲ್ಲ. ಮಾವ, ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ನಾನು ಅಲ್ಲಿಗೆ ಬರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ ಮಾವ. ಸರಿಮ್ಮ, ನಿನ್ನಿಷ್ಟ. ನಿಮ್ಮಿಬ್ಬರಿಗೂ ಒಂದು ಸಂತೋಷದ ವಿಷಯ. ನಿಮ್ಮ ಬಾಯಿ ಹರಕೆಯಿಂದ ಪಾರ್ವತಿ ನಮ್ಮ ಜೊತೆ ಬರ್ತಾ ಇಲ್ಲ. ಸಂತೋಷನಾ? ನಡಿ ಹೋಗೋಣ. ಅಕ್ಕ, ನಾನು ಎಲ್ಗೂ ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ ಅಷ್ಟೆ. ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅಲ್ಲಿಗೆ ದೊಡ್ಡ ದೊಡ್ಡ ಮನೆತನದ ಗೆಳತಿರೆಲ್ಲ ಬರ್ತಾರೆ. ನಾನು ಅಲ್ಲಿಗೆ ಬಂದರೆ ಸುಮ್ಮನೆ ನನ್ನ ಮರ್ಯಾದೆ ಹೋಗೋದಿರಲಿ, ನಿನ್ನ ಮರ್ಯಾದೆನೂ ಹೊರಟೋಗುತ್ತೆ.
ಆಮ್ಯಾಕೆ ಅವ್ರು ನನ್ನನ್ನು ಚುಡಾಯಿಸೋದು, ಆಮ್ಯಾಗ ನಿನ್ನನ್ನು ಕಟ್ಟಾಕೋದು ಯಾರೋ. ನಾನು ಬರೋಕ್ಕಿಲ್ಲಪ್ಪ ಎಲ್ಗೂ. ಚಿನ್ನು ಚಿನ್ನು ಪ್ಲೀಸ್ ಬಾರೆ, ಯಾಕೆ ಹಿಂಗೆ ಆಡ್ತೀಯ? ಅಕ್ಕ ಬಿಡಕ್ಕ. ಅಕ್ಕ ನೋಡು, ನಾನು ಎಲ್ಗೂ ಬರಲ್ಲ ಬರಲ್ಲ ಬರಲ್ಲ. ಅಲ್ಲ ಅಕ್ಕ, ನಿಂಗೆ ಬೇಜಾರೇ ಆಗಲ್ವಾ? ಎಲ್ಲರೂ ತಲೆ ತಿಂತಾ ಇರ್ತೀಯ, ಹೊರಗಡೆ ಬಟ್ಟೆ ಬರೀ ಖರೀದಿ ಮಾಡೋಕೆ ಹೋಗ್ತೀಯ, ಗೆಳತಿ ಮನೆಗೆ ಅಂತ ಹೋಗ್ತೀಯ, ಆಮ್ಯಾಕೆ ನೀನು ರಾಜ್ಕುಮಾರನ್ ತಲೆ ತಿನ್ನಕ್ಕೆ ಅಂತ ಅವ್ರ ಆಫೀಸ್ಗೆ ಹೋಗ್ತೀಯ. ನಿಂಗೆ ಏನಕ್ಕೂ ಬೇಜಾರೇ ಆಗಲ್ಲ, ಎಲ್ಲರೂ ತಲೆ ತಿಂತಾ ಇರ್ತೀಯಲ್ಲ. ಇಲ್ಲಪ್ಪ, ನಂಗೆ ತಲೆ ತಿನ್ನೋದು ಅಂದರೆ ತುಂಬ ಇಷ್ಟ. ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿನ್ನು, ಫ್ರೆಂಡ್ಸ್ ಹತ್ರ ಹೋಗೋದು ಬೇಡ, ಚಂದು ಆಫೀಸ್ಗಾದ್ರೂ ಹೋಗೋಣ ಬಾರೆ. ಅಕ್ಕ, ನಾನು ಎಲ್ಗೂ ಬರೋಕ್ಕಿಲ್ಲ, ಸುಮ್ಮನೆ ನನ್ನ ಜೀವ ಎಂಡ್ಬೇಡ. ನೋಡು, ನೀನು ಹೋಗು, ನನ್ನ ಜೊತೆ ಮಾತು ಆಡಬೇಡ ನೀನು. ನೀನೇ ಹೇಳಿದಲ್ವಾ ಚಿನ್ನು, ಹೆಂಡತಿ ಆದವಳಿಗೆ 6 ಗುಣಗಳು ಇರಬೇಕು ಅಂತ. ದಾಸಿ ಥರ ಸೇವೆ ಮಾಡಬೇಕು, ತಾಯಿ ಥರ ಊಟ ಬಡಿಸ್ಬೇಕು ಅಂತ. ಬಾರೆ ಹೋಗೋಣ. ನೀನು ರಾಜ್ಕುಮಾರನ್ ಹೆಂಡತಿ ನೀನಾ ನಾನಾ? ಅರೇ, ನನ್ನ ಚಿನ್ನು ಮರಿಗೂ ಸಿಟ್ಟು ಬರುತ್ತೆ. ಅಕ್ಕ, ಅಡುಗೆ ಮಾಡೋದನ್ನು ಕಲ್ತ್ಕೋ ಅಕ್ಕ, ನಾನೇ ಹೇಳ್ಕೊಡ್ತೀನಿ. ಅಯ್ಯಪ್ಪ, ಅಡ್ಗೆನಾ? ಸಾಧ್ಯನೇ ಇಲ್ಲ. ಈ ಈರುಳ್ಳಿ ಹಚ್ಚೋದು, ಒಗ್ಗರಣೆ ಘಾಟಿಗೆ ಕೆಂಬರೋದು ನನ್ನ ಕೈನಲ್ಲಾಗಲ್ಲ, ಸಾರಿ. ಬರೀ ಆಗಲ್ಲ ಆಗಲ್ಲ ಅಂತಾನೆ ಹಿಂದೆ ಉಳ್ಕೊ. ಹೋಗಕ್ಕ, ನಿನ್ಗೆ ಹೇಳೋರು ಯಾರು? ನೋಡು, ಮನೆಗೆ ಯಾರೋ ಬಂದಂಗೂ ಆಯ್ತು. ಈಗ ನೀನು ಹೋಗೋ ಕತೆನೂ ಮುಗೀತು. ಕಾಪಿಗಳೆಲ್ಲ ಕಾಯ್ತಿರ್ತಾರೆ, ಬರಲ್ಲ ಅಂತ ಹೇಳಬೇಕು. ತಾತ, ಅಜ್ಜಿ, ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ ತಾತ, ಬನ್ನಿ, ಕೂತ್ಕೊಳ್ಳಿ. ಹೇಗಿದ್ಯಾ ಚಿನ್ನು? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ತಾತ, ನೀವು ಹೇಗಿದ್ದೀರಾ? ಅಲ್ಲಿ ಗುಂಡಾಗಿದ್ದ ನೋಡು. ಅಜ್ಜಿ, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಮ್ಮ, ಪ್ರತಿದಿನಾನು ನಿನ್ನ ಬಗ್ಗೆ ಮಾತಾಡದೆ ದಿನನೇ ಇಲ್ಲ. ಏನಾದ್ರೂ ವಿಷಯಕ್ಕೆ ನಿನ್ನ ಹೆಸರು ಬಂದೇ ಬರುತ್ತೆ ಅಲ್ವೇರೆ? ಪಾರ್ವತಿ ಅಂತೂ ತನ್ನ ಮಗಳನ್ನೇ ಕಳ್ಕೊಂಡವ್ರ ಆಡ್ತಾಳೆ. ಇನ್ನು ರಾಮು, ನೀನು ಬಂದ ಮೇಲೆ ಅವನಿಗೆ ಕೆಲಸ ಜಾಸ್ತಿ ಆಗೋಯ್ತಾ? ಪ್ರತಿ ಕ್ಷಣನೂ ಚಿನ್ನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಚಿನ್ನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪೇಚಾಡ್ತಿರ್ತಾನೆ. ಅಪ್ಪ, ಅಮ್ಮ, ಹೇಗಿದ್ದೀರಾ? ಏನು ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ವಿಶೇಷ ಏನಿಲ್ಲಮ್ಮ, ನಮ್ಮ ಚಿನ್ನು ಕೈ ಅಡಿಗೆ ಊಟ ಮಾಡಿ ತುಂಬ ದಿನ ಆಗೋಯ್ತಲ್ಲ, ಅದಕ್ಕೆ ಊಟ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ.